ಬಿಗ್ ಬಾಸ್ನ ಈ ವೀಕಿನ ಟಾಸ್ಕು ಸ್ವಲ್ಪ ಮಜವಾಗಿದೆ. ಹೋದ್ ಸೀಸನ್ ಕೂಡ ಈ ತರ ಒಂದು ಟಾಸ್ಕ್ ಕೊಟ್ಟಿದ್ರೆ ಏನಂದ್ರೆ ದುಡ್ಡನ್ನ ಕೊಟ್ಬಿಟ್ಟು ಇದರಲ್ಲಿ ನೀವು ಪ್ಲೇಯರ್ಸ್ನ ಬೈ ಮಾಡಬೇಕು, ಆಮೇಲೆ ಅವ್ರಿಗೆ ಆಟ ಆಡಿಸ್ಬೇಕು, ಅದರಿಂದ ನಿಮಗೆ ದುಡ್ಡು ಸಿಗುತ್ತೆ. ಆ ದುಡ್ಡನ್ನ ಮತ್ತೆ ನೀವು ಡಿವೈಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೋದ್ ಸತಿ ಸಂಗೀತ ಅವರು ದುಡ್ಡು ಇಟ್ಕೊಂಡ್ಬಿಟ್ಟು ಪಾಪ ಆಟ ಆಡಿ ಗೆದ್ದವ್ರಿಗೆಲ್ಲ 200 ರೂಪಾಯಿ 300 ರೂಪಾಯಿ ಈ ತರ ಎಲ್ಲ ಕೊಟ್ಬಿಟ್ಟು ಆಟ ಆಡ್ಬಿಟ್ಟಿದ್ರು. ಅಂಡ್ ಸ್ಟಾರ್ಟಿಂಗ್ ತಗೊಳ್ಳುವಾಗ ಬಿಡ್ಡಿಂಗ್ ಅಲ್ಲಿ ಒಬ್ಬೊಬ್ರಿಗೆ ಜಾಸ್ತಿ ಕಮ್ಮಿ ಅಂತ ಹೇಳ್ಬಿಟ್ಟು ಅದೆಷ್ಟೆಷ್ಟೋ ತಗೊಂಡ್ಬಿಟ್ಟಿದ್ರು. ಆಮೇಲೆ ಲಾಸ್ಟಿಗೆ ಕಮ್ಮಿ ದುಡ್ಡಿರೋರಿಗೆ ಅವ್ನು ಕಮ್ಮಿನೇ ಇರುತ್ತೆ, ಅವ್ನು ನೆಕ್ಸ್ಟ್ ಆಟ ಆಡೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ಕೆಲವು ಕನ್ಫ್ಯೂಷನ್ಸ್ ಆಗಿತ್ತು. ಹಂಗಾಗಿ ಹೋದ್ ಸೀಸನ್ ಬಿಗ್ ಬಾಸ್ನ ಕೆಲವರೆಲ್ಲ ಇಲ್ಲಿ ನೋಡಿರಂಗಿದ್ದಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಕಾಲೆಲ್ಲ ತಗೊಬಿಟ್ರೆ ಏನಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡಿ ಹೆಂಗೆ ಅಂತ. ಅದು ಒಳ್ಳೆ ಸ್ಟ್ರಾಟಜಿ. ಎಲ್ಲರಿಗೂ ಈಕ್ವಲ್ ಶೇರ್ ಆದರೆ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಆ್ಯಂಡ್ ಯಾರು ಆಟ ಆಡ್ತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಹೋಗ್ತಾ ಇರುತ್ತೆ. ಹಂಗಾಗಿ ಕೊನೆಯದಾಗಿ ಜಾಸ್ತಿ ಕನ್ಫ್ಯೂಷನ್ಸ್ ಆಗಲ್ಲ, ಒಂದು ಕ್ಲಾರಿಟಿ ಇರುತ್ತೆ. ನಾವು ಆಡಿದ್ದೀವಿ, ನಮಗೆ ದುಡ್ಡು ಬಂದಿದೆ, ಹಂಗಾಗಿ ನಾವು ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಏನೋ ಒಂದು ಆಡ್ಬೋದು. ಇಲ್ಲ ಅಂದರೆ ನಮ್ಮ ಹತ್ರ ದುಡ್ಡು ಇರಲ್ಲ, ನಾವು ಆಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ. ಆಯಿತಾ, ನಂಗೆ ಜಾಸ್ತಿ ಕೊಟ್ಟೆ, ನಂಗೆ ಕಮ್ಮಿ ಕೊಟ್ಟೆ, ಆ ಥರ ಮಾತುಗಳು ಬರೋದಿಲ್ಲ. ಅದು ಒಳ್ಳೆ ಸ್ಟ್ರಾಟಜಿ ಆಗಿತ್ತು. ಆ್ಯಂಡ್ ನೆಕ್ಸ್ಟು ಬರೋದಾದರೆ ರಜತ್ ಅವರು ಆಯಿತಾ ದುಡ್ಡೆಲ್ಲ ಇಸ್ಕೊಂಡು ಎಲ್ಲ ಡಿವೈಡ್ ಆಯಿತು. ಅಲ್ಲಿ ಕಿಚನ್ ಹತ್ರ ನಿಂತ್ಕೊಬಿಟ್ಟು ಇಲ್ಲಿ ಯಾರು ಹಿಂಗೆ ದಾಟಿದ್ರೆ 100 ರೂಪಾಯಿ ಫೈನ್ ಹಾಕ್ತೀನಿ ನಾನು, 100 ರೂಪಾಯಿ ಫೈನ್ ನಮ್ಮದು ಗುರು, 100 ರೂಪೀಸ್ ಫೈನ್. ಏನು ಟ್ರಾಫಿಕ್ ಪೊಲೀಸ್ ಇವರು, ಸಿಗ್ನಲಲ್ಲಿ ನಿಂತವ್ರೆ, 100 ರೂಪೀಸ್ ಕೊಟ್ಟು ಹೋಗ್ಬಿಡ್ತಾರೆ ಇವ್ರಿಗೆ. ಆಮೇಲೆ ನೆಕ್ಸ್ಟ್ ಬಂದರೆ ಚೈತ್ರ ಅವರು ಹಾಗೆ ಸುರೇಶ್ ಅವರು ಸ್ಟ್ರಾಟಜಿ ಏನು, ಚೈತ್ರ ಅವರು ಬೇರೆ ಟೀಮಲ್ಲವ್ರೆ, ಇವರು ಸುರೇಶ್ ಅವರು ಬೇರೆ ಟೀಮಲ್ಲವ್ರೆ. ಒಂದು ಒಪ್ಪಂದದ ಮಾತುಕತೆ ಮಾಡ್ಕೊತಾರೆ. ಏನಂತ, ನನಗೇನಾರ ಜಾಸ್ತಿ ದುಡ್ಡು ಬಂದರೆ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊತೀನಿ, ನಿಂಗೆ ಏನಾರ ಜಾಸ್ತಿ ದುಡ್ಡು ಬಂದರೆ ನೀನು ನನ್ನ ಹತ್ರ ಶೇರ್ ಮಾಡ್ಕೊಬೇಕು. ಅದು ಕ್ಯಾಪ್ಟನ್ಸಿಗೆ. ಅದೂ ಸುರೇಶ್ ಅವರು ಹೋಗಿ ಯಾರ ಹತ್ರ ಡೀಲ್ ಮಾಡ್ಕೊತಿರೋದು, ಚೈತ್ರ ಅವ್ರ ಹತ್ರ. ಹೋದ್ವಿ ಆಟ ನೋಡ್ಬಿಟ್ಟು ಅದು ನಾಮಿನೇಟು ಮಾಡೋರೆ, ಏನಂತ ನೀವು ಬದಲಾಗಬೇಕು ಅಂತ ಹೇಳ್ಬಿಟ್ಟು. ಅದು ಫುಲ್ ಮನಸ್ಸಿಗೆ ತಗೊಂಡ್ಬಿಟ್ಟವ್ರು ಅನ್ಸುತ್ತೆ ಇವರು ಸುರೇಶ್ ಅವರು. ಚೈತ್ರ ಬದಲಾಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಒಪ್ಪಂದ ಮಾಡ್ಕೊಳಕ್ಕೆ ಹೋಗಿದ್ರೇನೋ. ಆಮೇಲೆ ನೆಕ್ಸ್ಟು ಒಂದು ಇವೆಂಟ್ ಆಗುತ್ತೆ. ಏನಂದರೆ ಐಶ್ವರ್ಯ ಅವ್ರದ್ದು ದುಡ್ಡನ್ನು ಚೈತ್ರ ಅವರು ಎತ್ತುತ್ತಾರೆ. ಅದರಲ್ಲಿ 2,000 ಏನೋ ಇತ್ತು, ಎತ್ತುತ್ತಾರೆ. ಐಶ್ವರ್ಯ ಅವ್ರ ಮುಖ ನೋಡೋಕೆ ಆಗ್ತಿದ್ದಿಲ್ಲ, ಬತ್ತೀನಿ ಆ ಮ್ಯಾಟ್ರಿಗೆ. ಆಮೇಲೆ ಸೊ ಅದನ್ನ ಎತ್ಕೊಂಡು ಹೋದಾಗ ಸುರೇಶ್ ಅವ್ರು ಬರ್ತಾರೆ. ಹಿಂಗೆ ಮಾತುಕತೆ ಆಗಿತ್ತಲ್ಲ, ಡಿವೈಡ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಆಮೇಲೆ ಚೈತ್ರ ಅವರು ಅದಕ್ಕೆಲ್ಲ ಒಪ್ಪಲ್ಲ, ಅದೆಲ್ಲ ಗೊತ್ತಿರೋದೇ ವಿಷಯ, ಇವ್ರು ಮಾತಾಡೋದಷ್ಟೇ. ಮಾತಾಡ್ದಂಗೆ 1% ನಡ್ಕೊಳ್ಳಲ್ಲ ಅಲ್ಲಿ ಯಾರೂ. ಅದು ಬರೆದಿಟ್ಕೊಂಬಿಡ್ಬೇಕು ನಾವೇ, ಸುಮ್ಮನೆ ಕೇಳಿಸ್ಕೊಬೇಕಷ್ಟೇ. ಅಲ್ಲಿ ಅವನಾರ ಕೊಟ್ಟು ಮಾತಿಗೆ ತಪ್ಪು ನಡೆದವ್ರನ್ನ ಗುಂಡಿಗೆ ಸಾಯಿಸ್ಬೇಕು ಅಂದಿದ್ರೆ ಅಲ್ಲಿ ಒಬ್ಬರು ಉಳಿತಾ ಇರಲಿಲ್ಲ. ಆ ರೇಂಜಿಗೆ ಕೊಟ್ಟು ಮಾತಿಗೆ ಒಬ್ಬರು ಉಳಿಸ್ಕೋಬೇಕು, ಇದು ಕಾನ್ಸೆಪ್ಟೇ ಇಲ್ಲ. ಆಯ್ತು, ಅವ್ರಿಗೆಲ್ಲ ದಿಗ್ಗಜರು ಮೂವಿ ತೋರಿಸ್ಬೇಕು ಇನ್ನೊಂದ್ಸತಿ. ಸೊ ಆಮೇಲೆ ಚೈತ್ರ ಅವರು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ. ಏನಂತ ಮೋಕ್ಷಿತ್ ಅವರು ಬಂದು ಕೂತ್ಕೊಂಡು ಕೇಳ್ತಾ ಇರ್ತಾರೆ, ಇಲ್ಲ 1,000ನಾದರೂ ಕೊಟ್ಬಿಡಿ ಐಶ್ವರ್ಯಂಗೆ ಅಂದರೆ. ನಿಮ್ಮ ಟೀಮ್ ಅವರೇ ನನ್ನ ಹತ್ರ ಬಂದ್ಬಿಟ್ಟು ನೋಡು ನಾನು ಆಫ್ ಮಾಡ್ಕೊಳ್ಳೋಣ, ನೀನು ಆಫ್ ಶೇರ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೇಳ್ತವ್ರೆ. ಅಂಥದ್ರಲ್ಲಿ ನೀವು ಬಂದ್ಬಿಟ್ಟು ಕೊಡು ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುರೇಶ್ ಅಣ್ಣನ್ನೇ ಹೊಡೆದ್ಬಿಟ್ರಲ್ಲ ಅಲ್ಲಿ ಗ್ಯಾಪಲ್ಲಿ. ಹೆಂಗಿರ್ಬೇಕು, ಇವ್ರನ್ನೆಲ್ಲ ನಂಬಿಟ್ಟು ಒಪ್ಪಂದಗಳೇ ಬೇರೆ ಮಾಡ್ಕೊತಾರೆ ಅಲ್ಲಿರೋರು. ಎಂಥ ಆಸೆ, ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ಇವೆಲ್ಲ ನೋಡ್ಬಿಟ್ರೆ ಮನುಷ್ಯನ ಮೇಲೆ ನಂಬಿಕೆನೇ ಹೊಟ್ಟೋಗ್ಬಿಡುತ್ತೆ. 1% ನಂಬಿಕೆ ಇರಬಾರ್ದು ಗುರು ಅನ್ಸ್ಬಿಡುತ್ತೆ. ಚೈತ್ರ ಅವರು ಅಂಥವ್ರು ಏನಾರು ಅಕ್ಕಪಕ್ಕದಲ್ಲಿ ಸಿಕ್ಬಿಟ್ರೆ ಅಷ್ಟೇ ಅವ್ರ ಗತಿ ಗೋವಿಂದ. ಸೊ ನೆಕ್ಸ್ಟ್ ಬಂದರೆ ಮೋಕ್ಷಿತ್ ಅವರು ಒಂದು ಆಟನ ಆಡ್ತಾರೆ. ಅಂದರೆ ಒಂದು ಟಾಸ್ಕನ್ನು ಗೆದ್ದಿರ್ತಾರೆ ಅವ್ರ ಟೀಮು, ಮೋಕ್ಷಿತ ಅವರು ಹಾಗೆ ತ್ರಿವಿಕ್ರಮ್ ಅವರು ಅವರ ಟೀಮು. ಆಮೇಲೆ ಇವ್ರು ಮೋಕ್ಷಿತ್ ಅವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಂದರೆ ನನಗೆ ಕೊಟ್ಟೇ ಇಲ್ಲ, ನಾನು ಆಡಿಲ್ವಲ್ಲ, ನಂಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತೀನಿ ಹಂಗೆ ಹಿಂಗೆ ಅಂತ. ಅದು ಏನಕ್ಕೆ ಹೋಗಿ ಹೇಳಿದ್ರು, ಅದರಿಂದ ಏನು ಉಪಯೋಗ ಆಯಿತು ನನಗಂತೂ ಅರ್ಥ ಆಗಲಿಲ್ಲ. ನಿಮ್ಗಳಿಗೇನಾರು ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ ಹೋಗೋದಂತೆ ಅವರಿಗೆ ನನಗೇನು ಕೊಟ್ಟಿಲ್ಲ ಅನ್ನೋದಂತೆ. ಅದರಿಂದ ಏನು ಅಚೀವ್ ಮಾಡೋಕ್ಕೆ ಹೋದ್ರು, ಏನು ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ ನಾಳೆ ದಿನ ಅದು ಗೊತ್ತಾದಾಗ, ಇವ್ರು ಎಮೋಷ್ನಲಿ ನಮ್ಮನ್ನು ಫುಲ್ ಮಾಡೋಕ್ಕೆ ಬಂದಿದ್ರು ಸುಮ್ಮನೆ ಅಂತ ಹೇಳ್ಬಿಟ್ಟು ಅದು ಹೆಂಗಾಗುತ್ತೆ ಅಂದರೆ ಯಾವುದು ಹುಲಿ ಬಂತು ಹುಲಿ ಕತೆ ಥರ ಆಗ್ಬಿಡುತ್ತೆ. ಆಯಿತಾ, ಅಲ್ಲಿ ಹುಲಿನೇ ಇರಲ್ಲ, ಹುಲಿ ಬಂತು ಅಂತ ಹೇಳ್ಬಿಟ್ಟು ಕಿರಿಚ್ಬಿಟ್ಟು ಓಡಿಸ್ತಾ ಇರ್ತಾನಂತೆ. ಒಂದಿನ ನಿಜವಾಗ್ಲೂ ಹುಲಿ ಬಂದಿರುತ್ತೆ, ಅವಾಗ ಯಾರೂ ನಂಬಲ್ಲ. ಸೊ ಆ ಥರ ಮಾಡ್ಕೊತಾರೆ. ಸುಮ್ಮನೆ ಅನ್ನೆಸೆಸರಿ ಅವಾಗ ಅಯ್ಯೋ ಅಂತ ಹೇಳ್ಬಿಟ್ಟು ಫೀಲ್ ಆಗಿರ್ತಾರೆ. ಇವಾಗ ಯಾರೋ ಬಂದು ಏನೋ ಅವ್ರ ನೋವು ಸಂಕಟ ಹೇಳ್ಕೊಡುವಾಗ ನಮಗೆ ಹೆಂಗೆ ಅನಿಸುತ್ತೆ, ಫೀಲ್ ಆಗುತ್ತೆ, ಅಯ್ಯೋ ಹೌದಾ
ಅದನ್ನ ಲಾಸ್ಟಿಗೆ ನಾನು ತಮಾಷೆ ಮಾಡಿದ್ದು, ನಾನು ತಮಾಷೆಗೆ ಹೇಳಿದ್ದು, ನಾನು ಸುಮ್ಮನೆ ಅಂತ ಹೇಳ್ಬಿಟ್ರೆ ಅಯ್ಯೋ ನೀನು ಬಾಯಿಗೆ ಇಟ್ಟಾಕೋಗ ಅಂತ ಮಕ ಸೇರಿಸಿ ಹೊಡೆದ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದ್ಬಿಡುತ್ತೆ. ಸೊ ಇಲ್ಲಿ ಕೂಡ ಹಂಗೆ ಆಗೋದು. ಯಾವ ನನ್ನ ಮಗಂಗೆ ನಾನು ಬಂದ್ಬಿಟ್ಟು ಸುಮ್ಮನೆ ಫೀಲಿಂಗ್ ಜೊತೆ ಆಟ ಆಡಿದ್ರೆ ಯಾರಿಗೆ ಸಿಟ್ಟು ಬರೋಲ್ಲ? ಅಲ್ಲಿಗೆ ಏನಾದ್ರೂ ಆಯಿತು ಹೋಗ್ಲಿ, ಏನಾರು ಯೂಸಾರ ಆಯಿತಾ, ಏನಾರ ಉಪಯೋಗ ಆಯಿತಾ? ಸುಮ್ಮನೆ ಹೋಗಿ ಇನ್ನೊಂದು ಫೀಲಿಂಗ್ಸ್ಗಳ ಜೊತೆ ಆಟ ಆಡೋದು. ಆಮೇಲೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಿಂಗೆ ಮಾಡಿದ್ರು ನಾನು ತಮಾಷೆಗೆ ಹೇಳಿದೆ ಅಂದ್ಕೊಂಡು ಕೂತ್ಕೊಳ್ಳೋದು. ಐಶ್ವರ್ಯ ಅವ್ರಿಗೆ ನೇನು ಕಣ್ಣಲ್ಲಿ ನೀರು ಎಲ್ಲ ತುಂಬ್ಕೊಂಡು ಹಿಂಗೆ ಕಾಯ್ತಾ ಇರುತ್ತೆ. ಅವಾಗ ಹೇಳ್ತಾರೆ, ಎಮೋಷ್ನಲಿ ಆಟ ಆಡ್ಬಿಟ್ರಿ ಚೈತ್ರಕ್ಕ, ನಿಮ್ಗೈತೆ ನಾನು ಇದು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇವ್ರೇನು ಅವಾಗ ಇನ್ನೇನಪ್ಪ ಆಟ ಆಡಿದ್ದು, ಸುಮ್ಮನೆ ನಮಗೆ ದುಡ್ಡು ಕೊಟ್ಟಿಲ್ಲ ಅದು ಇದಲ್ಲ ಅಂತ ಹೇಳಿದ್ದು, ಅದು ಎಮೋಷ್ನಲ್ ಆಟ ಅನ್ನಿಸ್ಲಿಲ್ಲ ಇವ್ರಿಗೆ. ಅವಾಗ ಕಿಸ್ಕೊಂಡು ನಗಾಡಿದ್ರು. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್, ಹಿಡ್ಕೊಂಡು ಪಡ್ದಿಂಗ್ ಅಂತ. ಕರ್ಮ ಸುಮ್ಮನೆ ಬಿಡಲ್ಲ, ಹಿಡ್ಕೊಂಡು ಜಾಡ್ಸುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಅವರಿಗೆ ಇವರು ಎಮೋಷ್ನಲ್ ಡ್ಯಾಮೇಜ್ ಮಾಡೋಕ್ಕೆ ಹೋದ್ರು, ಲಾಸ್ಟಿಗೆ ಇವ್ರಿಗೆ ಎಮೋಷ್ನಲ್ ಡ್ಯಾಮೇಜ್ ಆಗೋಯ್ತು. ಅವ್ರವ್ರಿಗೆ ಎಮೋಷ್ನಲ್ ಡ್ಯಾಮೇಜ್ ಆದಾಗಲೇ ಗೊತ್ತಾಗೋದು ಹೆಂಗಿರುತ್ತೆ ಫೀಲು ಅಂತ ಹೇಳ್ಬಿಟ್ಟು, ಆವಾಗಲೇ ಮಜಾ. ಆ್ಯಂಡ್ ರಜತ್ ಅವರು ಹಾಗೂ ಸುರೇಶ್ ಅವರ ಜಗಳದಲ್ಲಿ ರಜತ್ ಅವರು ತುಂಬ ಓವರಾಗೆ ಮಾತಾಡಿದ್ರು, ಒಂದೆರಡು ಪದ ಎಲ್ಲ ಅಂತ ಅನ್ನಿಸ್ತು. ಅಪ್ಪ ಅದು ಇದು ಮಗನೇ, ಆಮೇಲೆ ಸೆಡೆ, ಇವೆಲ್ಲ ಯೂಸ್ ಮಾಡೋ ಪದಗಳೆಲ್ಲ ಎಲ್ಲರೂ ಹೊರಗಡೆ ಒಂದೊಂದು ಐಡೆಂಟಿಟಿ ಮಾಡಿಕೊಂಡು ಒಳಗೆ ಬಂದಿರೋವಂಥವ್ರು. ಹೊರಗಡೆ ಸಮಾಜದಲ್ಲಿ ಏನೋ ಒಂದು ಅಚೀವ್ ಮಾಡಿ, ಏನೋ ಒಂದು ಸಾಧಿಸಿ, ಒಂದು ಚಿಕ್ಕದಾಗಾದರೂ ಹೆಸರು ಮಾಡ್ಕೊಂಡು ಒಳಗೆ ಬಂದಿರೋವಂಥವ್ರು. ಆ ಥರ ಹೆಸರು ಮಾಡೋದೂ ಸುಲಭ ಅಲ್ಲ ಸಮಾಜದಲ್ಲಿ ಇವಾಗ, ಆಯಿತಾ? ಹೆಸರು ಮಾಡೋದೇ ಕಷ್ಟ. ಅದರಲ್ಲಿ ಯಾರೋ ಹೆಸರು ಮಾಡದೆ ಅಲ್ಲಿ ಗಂಟೆ ಎಲ್ಲ ಬರೋಕ್ಕಾಗಲ್ಲ, ಆಯಿತಾ? ಆ ಥರ ಒಂದಷ್ಟು ಜನಗಳನ್ನ ಸಂಪಾದಿಸಿ ಆ ಥರ ಒಳಗೆ ಬಂದವ್ರಿಗೆ ಎಲ್ಲರೂ ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಎಲ್ಲರೂ ಒಬ್ಬೊಬ್ರು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಯಾಕಂದರೆ ಇಲ್ಲೆಲ್ಲರೂ ಬಂದಿರೋರು ಒಂದು ಗೌರವಾನ್ವಿತ ಸ್ಥಾನದಿಂದ ಬಂದಿರೋರು. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಎಲ್ಲರೂ ಆಟ ಆಡಬೇಕು, ಇರಬೇಕು. ನೀವು ಆಡೋದು ನೋಡಿದ್ರೆ ಯಾವ ಎಳೆ ಮಕ್ಕಳು ಆಡ್ತಾವಲ್ಲ, ಇವಾಗ ಗೋಲಿ ಆಡೋವು, ಬುಗ್ರಿ ಆಡೋವು, ಒಂದು ಗೋಲಿ ಏನಾರ ಎಕ್ಸ್ಟ್ರಾ ಯಾವನಾರ ಎತ್ಕೊಂಡು ಕಿರಾಡ್ಕೊಂಡು ಅರ್ಚಾಡ್ಕೊಂಡು ಬೈದಾಡ್ತಾವಲ್ಲ, ಹಂಗೆ ಒಳ್ಳೆ ಮೆಚ್ಯೂರಿಟಿ ಇಲ್ದಿರೋ ಥರ ಆಡ್ತಾರೆ. ಎಸ್ಪೆಷಲಿ ರಜತ್ ಅವರು ಸ್ಟಾರ್ಟಿಂಗ್ಗೆ ಏನೋ ಹವಾ ಮಾಡ್ಬಿಡೋಣ ಅಂತನೋ ಏನೋ ಸುಮ್ಮನೆ ಹಿಂಗೆ ಜಗಳ ಆಡೋದು. ಬಿಗ್ ಬಾಸ್ ಇದೇನು ಬಿಗ್ ಬಾಸ್ ಅಂದ್ಕೊಂಡವರು, WWE ಅಂದ್ಕೊಂಡವರು, ಏನು ಜಗಳ ಮಾಡಿದ್ರೆ ಮಾತ್ರ ನಾವು ರಿಜಿಸ್ಟರ್ ಆಗೋದು ಅಂತ ಅನ್ಕೊಂಡ್ಬಿಟ್ಟವ್ರು ಅನ್ಸುತ್ತೆ ಮೈಂಡಲ್ಲಿ ಕೆಲವೊಂದಷ್ಟು ಜನಗಳೆಲ್ಲ. ಸುಮ್ಮನೆ ಜಗಳ ಆಡ್ತಾರೆ, ಬ್ಯಾಡ್ದಿರೋ ಕಡೆ ಎಲ್ಲ ಸುಮ್ಮನೆ ಮಾತಾಡ್ತಾರೆ, ಏನೋ ಬೈತಾರೆ. ಒಬ್ಬರಿಂದ ಒಬ್ಬರ ಮೇಲೆ ಒಬ್ರಿಗೆ ಗೌರವನೇ ಇಲ್ಲ, ಒಬ್ಬರಿಂದ ಒಬ್ರಿಗೆ ಫೀಲೇ ಇಲ್ಲ. ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ಇದು ಬಂದ್ಬಿಟ್ಟು ಒಂದು ವ್ಯಕ್ತಿತ್ವಗಳ ಆಟ. ನಾಳೆ ದಿನ ಹೊರಗೆ ಬಂದಮೇಲೆ ಜನ ಏನು ನೋಡ್ತಾರೆ, ಹೆಂಗೆ ನೋಡ್ತಾರೆ, ಅಯ್ಯೋ ಆ ಟೈಮ್ ಒಳ್ಳೆ ಹಂಗೆ ಆಡ್ಬಿಡೋದು ಏನಪ್ಪ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡುವ ನಾಳೆ ಏನಾಗುತ್ತೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.